ಬೋಯಿಂಗ್ 787 ಡ್ರೀಮ್ ಲೈನರ್ ಬ್ಲಾಕ್ ಬಾಕ್ಸ್ ಇಂದ ಗೊತ್ತಾಗಿದೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಪೈಲಟ್ ಮೇಡೆ ಕಾಲ್ ಮಾಡಿದ್ರು ಅಂತ. ಈ ಮೇಡೆ ಕಾಲ್ ಬಂದು ಎಮರ್ಜೆನ್ಸಿ ಕಾಲ್ ರಿಕ್ವೆಸ್ಟ್ ATC ಅವ್ರಿಗೆ. ಪೈಲಟ್ ಹೇಳ್ತಾರೆ ಮೇಡೆ ನೋ ಥ್ರಸ್ಟ್ ಅಂತ. ಏರೋಪ್ಲೇನ್ ಟೇಕ್ ಆಫ್ ಆಗಕ್ಕೆ ಇಲ್ಲಿ ಇಂಜಿನ್ಸ್ಗೆ ಥ್ರಸ್ಟ್ ಸಿಕ್ಕಿಲ್ಲ. ಆದ್ರೆ ಫುಲ್ ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಆಗಿ ರಿಪೋರ್ಟ್ಸ್ ಬರಕ್ಕೆ ಇನ್ನ ಟೈಮ್ ಆಗುತ್ತೆ. ಆದ್ರೆ ಈ ಆಕ್ಸಿಡೆಂಟ್ ಇಂದ ಬೋಯಿಂಗ್ ಕಂಪನಿಯಲ್ಲೇ ಕೆಲಸ ಮಾಡ್ತಿರೋ ಒಬ್ಬ ಎಂಪ್ಲಾಯಿ ಬೋಯಿಂಗ್ ಮೇಲೆ ಕೇಸ್ ಹಾಕಿರೋ ಸ್ಟೋರಿ ಹೈಲೈಟ್ ಆಗ್ತಾ ಇದೆ. ಬೋಯಿಂಗ್ ಅಲ್ಲೇ ಆಸ್ ಅ ಇಂಜಿನಿಯರ್ ಕೆಲಸ ಮಾಡ್ತಿದ್ದ ಒಬ್ಬ ಎಂಪ್ಲಾಯಿ ಅವ್ರ ಅಗೇನ್ಸ್ಟ್ ಕೇಸ್ ಹಾಕ್ತಾರೆ 2019 ಅಲ್ಲಿ. ಬೋಯಿಂಗ್ ಪ್ರಾಫಿಟ್ಸ್ ಗೋಸ್ಕರ ಸೇಫ್ಟಿನ ಇಗ್ನೋರ್ ಮಾಡ್ತಾ ಇದ್ದಾರೆ ಅಂತ. ಬೋಯಿಂಗ್ ಏರ್ ಕ್ರಾಫ್ಟ್ಸ್ ಟಿಕಿಂಗ್ ಟೈಮ್ ಬಾಂಬ್ ಇದ್ದಂಗೆ ಅಂತ ದುಡ್ಡು ಉಳಿಸ್ಕೊಳ್ಳಕ್ಕೆ ಚೀಪ್ ಮಟೀರಿಯಲ್ ನ ಏರೋಪ್ಲೇನ್ ಒಳಗಡೆ ಹಾಕ್ತಾ ಇದ್ದಾರೆ ಅಂತ. ಆದ್ರೆ ಕೊನೆಯಲ್ಲಿ ಬೋಯಿಂಗ್ ಅವರು ಇವ್ರನ್ನ ಎಷ್ಟು ಪ್ರೆಷರೈಸ್ ಮಾಡ್ಬಿಡ್ತಾರೆ ಅಂದ್ರೆ ಇವ್ರು ಗನ್ನಲ್ಲಿ ಶೂಟ್ ಮಾಡ್ಕೊಂಡು ಸೂಸೈಡ್ ಮಾಡ್ಕೊಂತಾರೆ. 2019 ಇಥಿಯೋಪಿಯಾ ಅಲ್ಲಿ 157 ಜನ ಸಾಯ್ತಾರೆ ಈ ಬೋಯಿಂಗ್ 737 ಮ್ಯಾಕ್ಸ್ ಇಂದ. 2024 ಅಲ್ಲಿ 179 ಮೆಂಬರ್ಸ್ ಸಾಯ್ತಾರೆ ಸೌತ್ ಕೊರಿಯಾ ಅಲ್ಲಿ ಈ ಬೋಯಿಂಗ್ 737 ಇಂದ. ಈ ಕ್ರಿಮಿನಲ್ ಟ್ರಯಲ್ಸ್ ಇಂದ ಎಸ್ಕೇಪ್ ಆಗಕ್ಕೆ ಬೋಯಿಂಗ್ ಅವರು $1.1 ಬಿಲಿಯನ್ ಡೀಲ್ ಮಾಡ್ತಾರೆ US ಜಸ್ಟಿಸ್ ಡಿಪಾರ್ಟ್ಮೆಂಟ್ ಅವ್ರ ಹತ್ರ. ಅದು ಅಲ್ಲದೆ ಲಾಸ್ಟ್ ಇಯರ್ ಸ್ಯಾಮ್ ಸೆಲ್ಫರ್ ಅನ್ನೋ ಇನ್ನೊಬ್ಬ ಬೋಯಿಂಗ್ ಎಂಪ್ಲಾಯಿ ಬೋಯಿಂಗ್ ಅಗೇನ್ಸ್ಟ್ ಆಗಿ ಕೋರ್ಟ್ ಅಲ್ಲಿ ನಿನ್ನೆ ಕ್ರಾಶ್ ಆದ ಬೋಯಿಂಗ್ 787 ಮತ್ತೆ ಬೋಯಿಂಗ್ 777 ಬಗ್ಗೆ ವಾರ್ನಿಂಗ್ ಕೊಟ್ಟಿದ್ರು. ಬೋಯಿಂಗ್ 787 ನ ಪಾರ್ಟ್ಸ್ ಮಿಡ್ ಇಯರ್ ಅಲ್ಲೇ ಯಾವಾಗ ಬೇಕೋ ಅವಾಗ ಪೀಸ್ ಆಗ್ಬೋದು ಅಂತ. 2013 ಅಲ್ಲಿ US ಜಪಾನ್ ಇಂಡಿಯಾ ಈ ಬೋಯಿಂಗ್ 787 ನ ಗ್ರೌಂಡ್ ಮಾಡಿದ್ರು. ಈ ಏರ್ ಕ್ರಾಫ್ಟ್ ಗಳಲ್ಲಿ ಬ್ಯಾಟರಿ ಫೈರಿಂಗ್ ಇಶ್ಯೂಸ್ ಇದೆ ಅಂತ. ಇಷ್ಟಾದ್ರೂ ಬೋಯಿಂಗ್ ಅವ್ರು ಹೇಳ್ತಾರೆ ಇದು ಸೇಫೆಸ್ಟ್ ಏರ್ ಕ್ರಾಫ್ಟ್ ಅಂತ. ಇಷ್ಟಾದ್ರೂ ಈ ಏರ್ ಕ್ರಾಫ್ಟ್ಸ್ ಗಳನ್ನ ಕಣ್ಮುಚ್ಕೊಂಡು ಏರ್ಲೈನ್ಸ್ ಗಳು ಬೈ ಮಾಡ್ತಾರೆ. ಯಾಕಂದ್ರೆ ಈ ಏರ್ ಕ್ರಾಫ್ಟ್ಸ್ ಇಂದ 25% ಲೆಸ್ ಫ್ಯೂಯಲ್ ಕನ್ಸ್ಯೂಮ್ ಆಗುತ್ತೆ ಅಂತ. ಕೊನೆಗೆ ಎಲ್ಲಾರ್ಗು ಪ್ರಾಫಿಟ್ಸ್ ಬೇಕಷ್ಟೇ. ಕಾಮನ್ ಮ್ಯಾನ್ ಜೀವನಕ್ಕೆ ಬೆಲೆ ಎಲ್ಲಿದೆ ಹೇಳಿ. ಇದೇ ತರ ಇನ್ಫಾರ್ಮೇಟಿವ್ ವಿಡಿಯೋಸ್ಗಳಿಗಾಗಿ ಲೈಕ್ ಮತ್ತೆ ಫಾಲೋ ಮಾಡಿ.